ಆತ್ಮೀಯರೇ ನಮಸ್ಕಾರ. ಮನಸ್ಸು ಚಿಂತನೆಗಳ ಕಾರ್ಖಾನೆ. ಈ ಪದ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ನಾವೇ ಆಲೋಚನೆ ಮಾಡಿದ್ದು, ಆ, ಇದು ಹೇಗೆ ಮೈಂಡ್ ಈಸ್ ಎ ಥಾಟ್ ಫ್ಯಾಕ್ಟರಿ ಅಂತ. ನಮಗೆ ಹಲವಾರು ಯೋಚನೆಗಳು ಬರ್ತಾನೆ ಇರುತ್ತೆ. ಆದರೆ ಆ ಯೋಚನೆಗಳ ಚಿಂತನ, ಮಂಥನ, ಸಂವಾದದ ಮೂಲಕ, ಇದರಿಂದ ತಿಳಿದುಕೊಳ್ಳುವುದರ ಮೂಲಕ ನಾವು ಅದನ್ನ ಬೆಳೆಸ್ತಾ ಬೆಳೆಸ್ತಾ ಆ, ಕಾರ್ಖಾನೆಯ ರೂಪದಲ್ಲಿ ಒಂಥರ ಕೆಲಸ ಮಾಡುತ್ತಲ್ವಾ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ವೀಕ್ಷಕರನ್ನೆಲ್ಲ ಕೇಳೋಣ, ಆ, ಏನಂತಾರೆ, ಅವ್ರಿಗೇನೇನು ಅನ್ಸುತ್ತೆ ಅನ್ನೋದು ಕುತೂಹಲ ಕೂಡ ನನಗೆ ಇದೆ. ಮೊದಲನೇದಾಗಿ ನಾನು ವಂಗೆಮ್ಮ ಅವ್ರನ್ನ ಕೇಳ್ತಾನೆ. ಏನ್ ಅನ್ಸುತ್ತೆ ಮೇಡಮ್ ಈ ವಿಷಯ? ನಮಸ್ತೆ ಸರ್. ಸರ್, ಮನಸ್ಸು ಚಿಂತನೆಯ ಕಾರ್ಖಾನೆ. ನಿಜ ಸರ್, ಮನಸ್ಸು ಯಾವಾಗೂ ಚಿಂತೆ ಒಳಗೆ ಇರುತ್ತೆ. ಯಾಕಂದ್ರೆ ಮನುಷ್ಯ ರಾತ್ರಿಯಿಂದ ಬೆಳಗ್ಗೆ ಎದ್ದ ತಕ್ಷಣ ಉಂಡು ತಿಂದು ಮಲ್ಗೋವರೆಗೂ ಒಂದ್ ರೀತಿಯಿಂದ ಒಂದು ರೀತಿ ಒಳಗೆ ಚಿಂತೆ ಮಾಡ್ತಾನೆ ಇರ್ತಾನೆ ಸರ್. ಅವನ್ಗ ಯಾವ್ದ ಇದ್ರೂ ಕೂಡ ಇನ್ನೊಂದ್ ರೀತಿಯೊಳಗು ಚಿಂತನೆ ಮಾಡ್ತಾ ಇರ್ತೇನೆ. ಮನಸ್ಸು ಒಂದು ಕಾರ್ಖಾನೆನೆ. ಯಾಕಂತಂದ್ರೆ ಒಂದ್ ಕಂಪ್ನಿ ಒಳಗ ಯಾವ ರೀತಿ ಮಷಿನ್ ಕೆಲಸ ಮಾಡ್ತೈತಿ, ಮನುಷ್ಯನ ಮನಸ್ಸು ಕೂಡ ಅದೇ ರೀತಿ ಚಿಂತನೆ ಒಳಗೆ ಕೆಲಸ ಮಾಡ್ತಾನೆ ಇರುತ್ತೆ ಸರ್. ಹಾಗಾಗಿ ಮನುಷ್ಯ ಭೂಮಿ ಮ್ಯಾಗ ಇರೋ ತನಕನು ಚಿಂತೆ ಮಾಡ್ತಾನೆ ಇರ್ತಾನೆ. ಯಾವಾಗ ಅವ ಭೂಮಿ ಬಿಡ್ತಾನೋ ಅವಾಗೆ ಅವನ್ ಚಿಂತೆ ಕೂಡ ಬಿಟ್ಟು ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಚಿಂತೆ ಅನ್ನೋ ಪದ ಬಳಸಿದ್ರಿ, ಚಿಂತನೆ ಅಂತ ಪದ ಬಳಸಿದ್ರಿ. ಓಕೆ. ಚಿಂತನೆ. ಆ, ಈಗ ಏನಂದ್ರೆ, ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ. ಹಾ ಸರ್. ಚಿಂತೆ ಅಂದ್ರೆ ನಿಮಗೆ ಗೊತ್ತಲ್ವಾ ಹಂಗಮ್ಮ? ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೋತಾರೆ. ಹ್ಮ್. ಹೌದು. ಆಪ್ ಮೊರೆ ಮುಖ ಹಾಕತ್ತಾರೆ. ಆ, ಹೌದಲ್ಲ? ಹೌದು ಸರ್. ಸೊ ಒಂಥರ ಜನ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಅದು ಆ, ಸರಿಯಾಗಿ ವ್ಯಕ್ತಪಡಿಸೋದಿಲ್ಲ. ನಮ್ಮ ಎದುರುಗಡೆ ಯಾರೋ ಹೌದು ಸರ್. ಇರ್ತಾರೆ, ಆದ್ರೆ ಅವರ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳೋದಿಲ್ಲ ಅಲ್ವಾ? ಇನ್ನು ಕೆಲವು ಸಾರಿ ಮಾತಾಡೋದ್ಕಿಂತ ಬರೀ ಮೊಬೈಲಲ್ಲೇ ಇದ್ರೆ ಅದೇ ಜಾಸ್ತಿ, ಅದೇ ಸುಖ ಕೊಡ್ತಾ ಇರತ್ತೆ ಅವ್ರಿಗೆ. ಇಲ್ಲ ಹಲ್ ಕಚ್ತಾ ಇರ್ತಾರೆ. ಆ ಮುಖನೇ ಮುಚ್ಕೊಂಡ್ಬಿಡ್ತಾರೆ, ಓಪನೇ ಮಾಡೋದಿಲ್ಲ. ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಭಯ 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 ಅಂತ ಒದಾಡ್ತಾ ಇರ್ತಾರೆ. ಕರೆಕ್ಟಾ? ಕರೆಕ್ಟ್ ಸರ್. ಸೊ ಇದನ್ನ ಬಿಟ್ಬಿಟ್ಟು ನಾವು ಹ್ಮ್. ಆಲ್ವೇಸ್ ಎಸ್, ನಾವು ಯೋಚನೆ ಮಾಡ್ತೀವಿ. ಭಯ ಬಿಟ್ಟು ಭಯ ಬಿಸಾಕಿ ಹೊರಗಡೆ ಬರ್ತೀವಿ. ಈವನ್ ಪಬ್ಲಿಕ್ ಸ್ಪೀಕಿಂಗು ಅದಕ್ಕೆ ಸಾಕಾರ ಆಗತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಭಾಷಣ ಕೌಶಲ್ಯನ ಕಲ್ತ್ಕೊಳ್ಳೋಕೆ ಆರಂಭ ಮಾಡಿದ್ರೆ ಏನಾಗತ್ತೆ, ನಾವು ಭಾಷಣ ಮಾಡಬೇಕು ಅಂತ ಆ ಥಾಟ್ಸ್ನ ಕ್ಲಾರಿಟಿ ಕೊಡ್ತೇವೆ. ಏನಂತೀರಿ? ಹೌದ್ ಸರ್, ನಿಜ. ಓಕೆ, ಈಗ ಹರಿಪ್ರಸಾದ್ ಇದ್ದಾರೆ ನಮ್ಮ ಜೊತೆ. ಏನ್ ಹೇಳ್ತಾರೆ ಕಾರಣ? ಎಸ್ ಹರಿಪ್ರಸಾದ್. ನಮಸ್ಕಾರ ಸರ್. ಈ ಮನಸ್ಸು ಅಂತಕ್ಕಂಥದ್ದು ಚಿಂತನೆಗಳ ಕಾರ್ಖಾನೆ. ಹೌದು. ನಾವು ಯಾವ ರೀತಿಯಲ್ಲಿ ಒಂದು ಕಂಪನಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಕಾರ್ಖಾನೆಯ ಮೂಲಕ ಬರುವಂತಹ ವಸ್ತುಗಳು ಯಾವ ರೀತಿಯಲ್ಲಿ ಉಪಯೋಗ ಆಗ್ತಾವೋ ಆ ರೀತಿಯಲ್ಲಿ ಮನುಷ್ಯ ಒಂದು ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಈ ಚಿಂತನೆಗಳು ಬಹಳ ಅವಶ್ಯಕತೆ ಇರ್ತವೆ ಅಂತ. ಆ ಚಿಂತನೆಗಳ ಮೂಲಕ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅಂತ. ಚಿಂತನೆಗಳ ಮೂಲಕನೇ ಅವನು ಒಂದು ದೊಡ್ಡ ಸಾಧನೆ ಮಾಡಕ್ಕಾಗುತ್ತೆ ಅಂತಕ್ಕಂಥದ್ದು. ಈ ಚಿಂತನೆನೇ ದೊಡ್ಡ ಪ್ರಪಂಚವನ್ನ ಸಹ ಒಂದು ಮಾರ್ಪಾಡು ಮಾಡುವಂತ ಶಕ್ತಿ ಇದೆ ಅಂತಕ್ಕಂಥದ್ದು. ಹೀಗೆ ಚಿಂತನೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಆ ಶ್ರೇಷ್ಠ ಚಿಂತನೆಗಳ ಮೂಲಕನೇ ಸಮಾಜ ನಿರ್ಮಾಣ ಆಗುತ್ತೆ, ಸಮಾಜ ಅಧಪತನ ಆಗುತ್ತೆ, ಸಮಾಜ ಬದಲಾವಣೆ ಹೊಂದುತ್ತೆ. ಎಲ್ಲಕ್ಕೂ ಈ ಚಿಂತನೆಗಳ ಕಾರಣ. ಆ ಚಿಂತನೆಗಳನ್ನ ಸ್ಪಷ್ಟತೆಯ ಎಡೆಗೆ ಕೊಂಡೊಯ್ಯುವಂಥದ್ದು ಮನುಷ್ಯನ ಕರ್ತವ್ಯ. ಒಬ್ಬ ವ್ಯಕ್ತಿತ್ವ ವಿಕಸನಗಳ ಆಗ್ಬೇಕಾದ್ರೆ ಈ ಚಿಂತನೆ ಅಂತಕ್ಕಂಥ ಬಹಳ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಧನ್ಯವಾದಗಳು. ಗುಡ್. ಸಿ, ನಾವು ಚಿಂತೆ ಮಾಡ್ತಾ ಮಾಡ್ತಾ ನಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಬೇಕು. ಲೈಫ್ ನಮ್ದೇನೆ ಅಂತ ಅನ್ಕೋಬೇಕು. ಅದಕ್ಕೋಸ್ಕರ ನನ್ನ ಹೊಸ ಪುಸ್ತಕ ಲೈಫು ನಮ್ದೇನೆ ಕೂಡ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ವ್ಯಕ್ತಿತ್ವ ದರ್ಪಣ ನಮ್ಮನ್ನು ನಾವು ಹೇಗೆ, ಸೆಲ್ಫ್ ಅವೇರ್ನೆಸ್, ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು, ನಮ್ಮನ್ನು ಹೇಗೆ ನಾವು ಪ್ರದರ್ಶನಕ್ಕೆ ಇಟ್ಕೋಬೇಕು, ನಮ್ಮನ್ನು ನಾವು ಅರಿಯೋದು ಹೇಗೆ, ಸ್ವಾಟ್ ಅನಾಲಿಸಿಸ್ ಅಂತ, ವೆಸ್ಟರ್ನ್ಸ್ ವೀಕ್ನೆಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್,
ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಂತೂ ನಾನು ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್ 6 ಅಂಶಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಇನ್ನು ವ್ಯಕ್ತಿತ್ವ ಪರಿವರ್ತನೆ ಎನ್ನುವಂತಹ ಮತ್ತೊಂದು ಕೃತಿಯಲ್ಲಿ ಎತ್ತರೆತ್ತರ ಕೇರೋದಕ್ಕೆ 36 ಮೆಟ್ಟಿಲು ಅಂತ 36 ಮೆಟ್ಲನ್ನೇ ತೋರಿಸ್ಬಿಟ್ಟಿದ್ದೀನಿ ಕವರ್ ಪೇಜಲ್ಲಿ. ಸೊ ಇವೆಲ್ಲ ನನ್ನ ಹೊಸ ಪುಸ್ತಕಗಳು, ಮಿಸ್ ಮಾಡಬೇಡಿ. ಜೊತೆಗೆ ಬದುಕಿನಲ್ಲಿ ಏನಾಗುತ್ತೆ, ಉತ್ಸಾಹ ಇಟ್ಕೊಂಡಿದ್ರೆ ನಮ್ಮ ಥಾಟ್ಸು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನನಗೆ ಅನಿಸಿದೆ. ಸೊ ಜೀವನೋತ್ಸಾಹನ ನೀವು ಉಳ್ಳವರಾಗಿ ನಿಮ್ಮ ಬದುಕನ್ನು ಪರಿವರ್ತಿಸ್ಕೊಳ್ಳಿ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಮತ್ತು ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್. ಏನಂತೀರಿ? ಕನ್ನಡ ಪುಸ್ತಕಗಳು ಸ್ವಪ್ನ ಬುಕ್ಸ್ ಅಥವಾ swapnaonline.com ಲಭ್ಯ ಆಗುತ್ತೆ. ಆಂಗ್ಲ ಪುಸ್ತಕಗಳೆಲ್ಲ amazon.in ನಿಮಗೆ ಲಭ್ಯ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಮ್ಮ ಜೊತೆ ಕಟ್ಟೇರಿ ಸ್ವಾಮಿ ಇದ್ದಾರೆ. ಕಟ್ಟೇರಿ ಸ್ವಾಮಿ ಈ ವಿಚಾರಗಳ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಎಸ್ ಕಟ್ಟೇರಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಮನಸ್ಸು ಚಿಂತನೆಗಳ ಕಾರ್ಖಾನೆ. ನಿಜ ನೋಡಿ, ಪ್ರತಿದಿನ ಒಬ್ಬ ಮನುಷ್ಯನಿಗೆ 70,000 ರಿಂದ 75,000 ಚಿಂತನೆಗಳು, ವಿಚಾರಗಳು ಬರ್ತವೆ. ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳಾಗಿರ್ಬೋದು, ನಕಾರಾತ್ಮಕ ಚಿಂತನೆಗಳಾಗಿರ್ಬೋದು, ನಾವು ಯಾವ ಒಂದು ಚಿಂತನೆಗಳನ್ನ ನಾವು ಮಾಡ್ತೀವಿ ಅದರದ ಒಂದು ಅಭಿವೃದ್ಧಿಯತ್ತ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿದಿನ ನಾವು ಮಾಡುವ ಚಿಂತನೆಗಳು ಬಹು ಮುಖ್ಯವಾಗಿರ್ತವೆ. ಅದರಲ್ಲಿ ವಿಶೇಷವಾಗಿ ನಾವು ನಕಾರಾತ್ಮಕ ಚಿಂತನೆಗಳಿಗಿಂತ ಸಕಾರಾತ್ಮಕ ಚಿಂತನೆಗಳನ್ನ ಅಳವಡಿಸ್ಕೊಂಡು ಅದರಲ್ಲಿ ನಾವು ಹೋಗ್ತಾ ಇದ್ರೆ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಯಾವುದೇ ಒಂದು ಚಿಂತನೆಗಳು ನಾವು ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಅನ್ವೇಷಣೆ ಅಂದ್ರೆ ಒಂದು ಪರಿಶೀಲಿಸಿ ನಂತರ ಯಾವುದು ನಮಗೆ ಒಂದು ಪ್ರಭಾವ ಬೀರುತ್ತೆ ಅದರ ಮೇಲೆ ನಮ್ಮ ಒಂದು ಚಿಂತನೆಗಳು ಮುಖ್ಯ ಆಗ್ತದೆ. ಹಾಗಾಗಿ ನಾವು ಮಾಡುವ ಒಂದು ಥಾಟ್ಸ್, ವಿಚಾರಗಳು ಇದೆಯಲ್ಲ, ಅದು ನಮ್ಮಲ್ಲಿ ಇದಾಗ್ತದಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ನಮ್ಮ ಜೊತೆ ಅನಂತ ಕೃಷ್ಣ ಮೋಹನ್ ಇದ್ದಾರೆ. ಅನಂತ ಕೃಷ್ಣ ಮೋಹನ್ ಈ ಮನಸ್ಸು ಚಿಂತನೆಗಳ ಕಾರ್ಖಾನೆ ಎನ್ನುವ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಎಸ್ ಅನಂತ ಕೃಷ್ಣ ಮೋಹನ್, ಅನ್ಮ್ಯೂಟ್. ಸ್ನೇಹಿತರೆ, ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕಾರ್ಯಾಗಾರಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ನಮ್ಮ ಕಚೇರಿಯ ಸಂಖ್ಯೆ 9341259267 ಕರೆ ಮಾಡಿ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ಪರಿವರ್ತನೆ ಅನ್ನುವಂಥದ್ದು ಅದು ಅನಿಮಿಯತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮನಸ್ಸಿನ ಬಗ್ಗೆ ನೀವೆಲ್ಲರೂ ಖಂಡಿತವಾಗಿ ಆಲೋಚನೆ ಮಾಡಬೇಕು. ನಾವಂತೂ ವೇದಿಕೆಯನ್ನು ನಿರ್ಮಾಣ ಮಾಡಿ ಹಲವಾರು ಜನರಿಗೆ ವೇದಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಬೇರೆ ಬೇರೆ ಕಡೆ ನೀವೆಲ್ಲ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಗೈಡ್ ಮಾಡ್ತಾ ಇರ್ತವೆ. ನಿಮಗೆಲ್ಲ ನನ್ನ ಬಗ್ಗೆ ಗೊತ್ತಿದೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನನ್ನ ಒಂದು JP ಸೂಪರ್ ಸ್ಪೀಕರ್ ಫಾರ್ಮುಲಾದಿಂದ ಎಲ್ಲರಿಗೂ ರೆಡಿ ಮಾಡ್ತಾ ಇದ್ದೇನೆ. ಓಕೆ, ಸೊ ನನ್ನ ಬಗ್ಗೆ ಪುಟ್ಟದಾಗಿ ಹೇಳೋದಾದರೆ ಇದುವರೆಗೆ 16 ಜನಪ್ರಿಯ ಕೃತಿಗಳನ್ನು ರಚಿಸಿದ್ದೇನೆ. ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿ ಸೋಲುಗಳಿಗೆ ಅಂಜಿದಿರಿ ಇವೆಲ್ಲ ಹೆಚ್ಚು ಜನ ಓದ್ತಾ ಇದ್ದಾರೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ. 30 ವರ್ಷಗಳಲ್ಲಿ 10 ಲಕ್ಷ ಜನರಿಗೆ ತರಬೇತಿ ನೀಡಿದ ಅನುಭವ ಇದೆ. ಆ ಅನುಭವವನ್ನು ಧಾರೆ ಎರೆಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾರ್ಯಾರು ತಮ್ಮ ಭಾಷಣ ಕೌಶಲ್ಯವನ್ನು ಕಲಿಯಬೇಕು ಅಂತ ಬರ್ತಾರೆ ನಮ್ಮ ಬಳಿ, ಅವರೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ಖಂಡಿತ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿದ್ರೆ ನೀವು ನಮ್ಮ ಜೊತೆ ಸಂಪರ್ಕದಲ್ಲಿರ್ಬೋದು. ನಾವು ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಕಮ್ಯುನಿಟಿ ಮಾಡಿ 1 ವರ್ಷ ಕೋರ್ಸ್ ಇದ್ರೂ ಜೀವನ ಪರ್ಯಂತ ನಮ್ಮ ಒಂದು ಸಮುದಾಯದಲ್ಲಿ ನೀವು ಉಳಿದು ಸಮಾಜದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದರ ಕಡೆಗೆ ನಾವೆಲ್ಲ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇರ್ತೇವೆ. ಈ ಮಾತುಕತೆ ಹೇಗನ್ನಿಸ್ತು ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ನಿಮ್ಮ ಕಾಮೆಂಟ್ ಮಾಡಿ ನೋಡ್ತಾ ಇರ್ತೀನಿ. ಬಾಯ್ ಬಾಯ್.